ಲೋಕಸಭಾ ಚುನಾವಣೆಗೂ ಮಾತ್ರ ಈ ಗ್ಯಾರಂಟಿ ಅನ್ನೋದು ಉಳಿದಿರುತ್ತೆ, ಅದಕ್ಕೆ ಅಸ್ತಿತ್ವ ಇರುತ್ತೆ. ಚುನಾವಣೆ ಆದಮೇಲೆ ಖಚಿತವಾಗಿ ಈ ಗ್ಯಾರಂಟಿ ನಿಮ್ ಯಾರಿಗೂ ಸಿಗಲ್ಲ. ಗ್ಯಾರಂಟಿ ನೋಡ್ಕೊಂಡು ಏನಾದ್ರು ಕಾಂಗ್ರೆಸ್ಸಿಗೆ ಮತ ಹಾಕ್ತೀನಿ ಅಂದ್ರೆ ನಿಮ್ ದಡ್ಡತನ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಇವೆಲ್ಲ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆವರೆಗೆ ಅಟ್ಟೆ ಇರ್ತಾವೆ. ಲೋಕಸಭಾ ಚುನಾವಣೆ ಆದ ನಂತರ ಈಗಾಗಲೇ ಒಂದು 3-4 ಶಾಸಕರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ಬಾಲಕೃಷ್ಣ ಮಾಗಡಿ ಮಾಲಕೃಷ್ಣ, ನೀವು ಒಂದು ವೇಳೆ ಕಾಂಗ್ರೆಸ್ ವೋಟ್ ಹಾಕ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಬಂದ್ ಮಾಡ್ತೀವಿ. ರಾಯರೆಡ್ಡಿ ಅವ್ರು ಹೇಳ್ಯಾರ, ಇದು ಭಾಳ ದೊಡ್ಡ ಹೊರೆ ಐತಿ ನಮ್ಮ ಸರ್ಕಾರ ರಾಜ್ಯ ಪಕ್ಷಕ್ಕೆ. ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಚುನಾವಣೆವರೆಗೆ ಮಾತ್ರ ಇರ್ತದೆ. ಲೋಕಸಭೆ ಚುನಾವಣೆ ಆದಮೇಲೆ ಹಂತವಾಗಿ ಒಂದೊಂದು ನೆಪ ಮಾಡಿ ಈಗಾಗಲೇ ಕೊಡಬೇಕಾದ್ರೆ ನೆಪ ಮಾಡಿ ಕೊಟ್ಟಾರ. 10 ಕಿಲೋ ಕೊಡ್ತೀನಿ ಅಂತಿದ್ರು 5 ಕಿಲೋ ರೊಕ್ಕ ಕೊಡ್ತಾ ಇದ್ದಾರೆ. 200 ಯೂನಿಟ್ ಕೊಡ್ತೀನಿ ಅಂತಿದ್ರು ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದರಲ್ಲಿ 10% ಅಂತಾರೆ. ಹೀಗೆ 100 ಕಂಡೀಷನ್ ಹಾಕಿ ಇವತ್ತೇನು ಮಾಡ್ತಾ ಇದ್ದಾರೆ. ಚುನಾವಣೆ ನಂತರ ಯಾವ ಗ್ಯಾರಂಟಿನೂ ಉಳಿದಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಗ್ಯಾರಂಟಿ. ಕುಮಾರಸ್ವಾಮಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಇವೆಲ್ಲ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆವರೆಗೆ ಅಟ್ಟೆ ಇರ್ತಾವೆ. ಲೋಕಸಭಾ ಚುನಾವಣೆ ಆದ ನಂತರ ಈಗಾಗಲೇ ಒಂದು 3-4 ಶಾಸಕರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ಬಾಲಕೃಷ್ಣ ಮಾಗಡಿ ಮಾಲಕೃಷ್ಣ, ನೀವು ಒಂದು ವೇಳೆ ಕಾಂಗ್ರೆಸ್ ವೋಟ್ ಹಾಕ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಬಂದ್ ಮಾಡ್ತೀವಿ. ರಾಯರೆಡ್ಡಿ ಅವ್ರು ಹೇಳ್ಯಾರ, ಇದು ಭಾಳ ದೊಡ್ಡ ಹೊರೆ ಐತಿ ನಮ್ಮ ಸರ್ಕಾರ ರಾಜ್ಯ ಪಕ್ಷಕ್ಕೆ. ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಚುನಾವಣೆವರೆಗೆ ಮಾತ್ರ ಇರ್ತದೆ. ಲೋಕಸಭೆ ಚುನಾವಣೆ ಆದಮೇಲೆ ಹಂತವಾಗಿ ಒಂದೊಂದು ನೆಪ ಮಾಡಿ ಈಗಾಗಲೇ ಕೊಡಬೇಕಾದ್ರೆ ನೆಪ ಮಾಡಿ ಕೊಟ್ಟಾರ. 10 ಕಿಲೋ ಕೊಡ್ತೀನಿ ಅಂತಿದ್ರು 5 ಕಿಲೋ ರೊಕ್ಕ ಕೊಡ್ತಾ ಇದ್ದಾರೆ. 200 ಯೂನಿಟ್ ಕೊಡ್ತೀನಿ ಅಂತಿದ್ರು ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದರಲ್ಲಿ 10% ಅಂತಾರೆ. ಹೀಗೆ 100 ಕಂಡೀಷನ್ ಹಾಕಿ ಇವತ್ತೇನು ಮಾಡ್ತಾ ಇದ್ದಾರೆ. ಚುನಾವಣೆ ನಂತರ ಯಾವ ಗ್ಯಾರಂಟಿನೂ ಉಳಿದಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಗ್ಯಾರಂಟಿ. ಅದಕ್ಕೆ ಕುಮಾರಸ್ವಾಮಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಇವೆಲ್ಲ